ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಾಚಿಕೆ ಮುಳ್ಳಿನ ತಂಬುಳಿ ಮತ್ತು ಚಹಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಈ ಒಂದು ನಾಚಿಕೆ ಮುಳ್ಳು ಬೆನ್ನು ನೋವು, ಉರಿ ಮೂತ್ರ, ಕಜ್ಜಿ, ತುರಿಕೆ, ಮೂಲವ್ಯಾಧಿಗೆ ಹೇಗೆ ದಿವ್ಯೌಷಧ ಅಂತ ಕೂಡ ತಿಳಿಸ್ಕೊಡ್ತೀನಿ. ಇದನ್ನು ನೀವು ರೋಡ್ ಬದಿಲಿ, ತೋಟದಲ್ಲಿ, ಹೊಲದಲ್ಲಿ ನೋಡಿರ್ತೀರ. ಇದ್ರ ಹೂ ಕೂಡ ನೀವು ಪಿಂಕ್ ಕಲರ್ ಫ್ಲವರು ನೋಡಿರ್ತೀರ. ಅದನ್ನು ಕೂಡ ಕಾಯಿ ಹಲಸಿನ ಹಣ್ಣು ಹೇಗೆ ಮುಳ್ಳು ಥರ ಇರುತ್ತೋ ಅದೇ ರೀತಿ ಇದ್ರ ಕಾಯಿನೂ ಇರುತ್ತೆ. ಇದನ್ನು ವೈಜ್ಞಾನಿಕವಾಗಿ ಮೈಮೋಸ ಪುಡಿಕ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಇಂಗ್ಲೀಷ್ನಲ್ಲಿ ಟಚ್ ಮಿ ನಾಟ್ ಪ್ಲ್ಯಾಂಟ್, ಸೆನ್ಸಿಟಿವ್ ಪ್ಲ್ಯಾಂಟ್, ಶೇಮ್ ಪ್ಲ್ಯಾಂಟ್ ಅಂತ ಹೇಳಿ ಕೂಡ ಕರೀತಾರೆ. ಯಾಕಂದರೆ ಇದು ಮುಟ್ಟಿದ ಕೂಡಲೇ ಫೋಲ್ಡ್ ಆಗಿಬಿಡುತ್ತೆ. ಇದನ್ನು ಔಷಧಿ ಮತ್ತು ಆಹಾರವಾಗಿ ಕೂಡ ಬಳಸ್ಕೊತಾರೆ. ಇದರಿಂದ ಎಲೆ, ಕಾಂಡ, ಹೂವು, ಬೀಜ, ಬೇರು ಎಲ್ಲದೂ ಕೂಡ ಆಯುರ್ವೇದದಲ್ಲಿ ಔಷಧಿಗೆ ಬಳಸ್ಕೊತಾರೆ. ನಾನು ಅದರಲ್ಲಿ ಫ್ರೆಶ್ ಆಗಿರೋಂತಹ ಎಲೆಗಳನ್ನ ಕಟ್ ಮಾಡ್ಕೊತಿದ್ದೀನಿ. ಅದರಲ್ಲಿ ತಂಬುಳಿ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರ. ನಾಚಿಕೆ ಮುಳ್ಳಿನ ಎಲೆ ರಸನ ಡೆಲಿವರಿ ಆದಮೇಲೆ ಬೊಜ್ಜು ಬಂದಿರ್ತಲ್ಲ ಅಂಥವ್ರು, ಅಂದರೆ ಹೊಟ್ಟೆ ಭಾಗ ಜಾಸ್ತಿ ಇರುತ್ತಲ್ಲ ಅವರು ಅರ್ದು ಹಚ್ಚೋದ್ರಿಂದ ಬೊಜ್ಜು ಕಡಿಮೆ ಆಗುತ್ತೆ. ಹಾಗೆ ಮುಖದಲ್ಲಿ ಮೊಡವೆಗಳಿದ್ರೆ ಮತ್ತು ಬೇರು ಸಮೇತ ಅದನ್ನು ತೆಗೆದು ಚೆನ್ನಾಗಿ ತೊಳೆದು ಜಜ್ಜಿ ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಕೂಡ ಮೊಡವೆ ಕಲೆಗಳು ಕಡಿಮೆ ಆಗುತ್ತೆ. ದೇಹದಲ್ಲಿ ಕಜ್ಜಿ ತುರಿಕೆ ಇದ್ದರೆ ಎಲೆ ರಸ ಹಚ್ಚೋದ್ರಿಂದ ಅದನ್ನು ಕೂಡ ಶಮನ ಮಾಡುತ್ತೆ. ಇನ್ನು ಈ ಗಿಡದಿಂದ ಎಣ್ಣೆ ಕೂಡ ಮಾಡ್ಕೋಬಹುದು. ನೀವು ಅದನ್ನು ಬೇರು ಸಮೇತ ಕಿತ್ತು ಚೆನ್ನಾಗಿ ತೊಳೆದು ಕೊಬ್ಬರೆಣ್ಣೆ ಅಥವಾ ಎಳ್ಳೆಣ್ಣೆ ಜೊತೆ ಮಿಕ್ಸ್ ಮಾಡಿ ಮೈಗೆ ಹಚ್ಚೋದ್ರಿಂದ ಈ ಕಜ್ಜಿ ತುರಿಕೆಯನ್ನು ಕಡಿಮೆ ಮಾಡ್ಕೋಬೋದು. ನಾನು ಈ ಬೇರು ಸಮೇತ ಅದನ್ನು ಗಿಡನ ತಗೊಬಂದಿದ್ದೆ. ಇದರಲ್ಲಿ ಕಷಾಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡೋಕ್ಕೋಸ್ಕರ ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೀವು. ಅದಾದಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರಲ್ಲಿ ಕಷಾಯ ಮಾಡುವಂಥದ್ದು. ನಾ ಸೊಪ್ಪನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಪೈಲ್ಸ್ ಅಥವಾ ಮೂಲವ್ಯಾಧಿಗೆ ಈ ಗಿಡನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು 1 ಗ್ಲಾಸ್ ನೀರಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಬಳಸೋದ್ರಿಂದ ಪೈಲ್ಸ್ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಗಿಡ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಪೌಡರ್ ಸಿಗುತ್ತೆ, ನೀವು ಅದನ್ನು ಬಳಸಬಹುದು. ಮತ್ತು ಈ ಎಲೆ ರಸನ ನಿಯಮಿತವಾಗಿ ಬಳಸೋದ್ರಿಂದ ಹೈ ಬ್ಲಡ್ ಪ್ರೆಷರ್ ಇರೋರು, ಕೊಲೆಸ್ಟ್ರಾಲ್ ಇರೋರು ಕೂಡ ಇದನ್ನು ಕಂಟ್ರೋಲ್ ಮಾಡುತ್ತೆ. ಒಂದು ಪಾತ್ರೆಗೆ ನಾನು ಕಟ್ ಮಾಡಿಕೊಂಡು ತೊಳ್ಕೊಂಡಿರುವಂತಹ ನಾಚಿಕೆ ಮುಳ್ಳು, ಸ್ವಲ್ಪ ಜೀರಿಗೆ, ಹಾಗೆ ಕಲ್ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಬೇಕಂದರೆ ಕಲ್ಸಕ್ಕರೆ ಇಲ್ಲ ಬೆಲ್ಲ ಹಾಕ್ಕೋಬೋದು. 2 ಗ್ಲಾಸ್ ನೀರು ಅದು ಕುದ್ದು 1 ಗ್ಲಾಸ್ ಆಗಬೇಕು. ಅಲ್ಲಿ ತನಕ ನೀವು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಆ ರಸ ಎಲ್ಲ ಬಿಡಬೇಕು. ಆಮೇಲೆ ನೀವು ಅದನ್ನು ಒಂದು ಲೋಟಕ್ಕೆ ಸೋಸ್ಕೊಂಡು ಬೆಳಗ್ಗೆ ಅಥವಾ ಸಂಜೆ ಕಾಫಿ, ಚಹಾ ಕುಡಿಯೋ ಬದಲು ಇದ್ರ ಚಹಾನ ನೀವು ವಾರದಲ್ಲಿ 3ರಿಂದ 4 ಟೈಮು ಕುಡಿಯೋದು ತುಂಬ ಒಳ್ಳೆಯದು. ಇನ್ನು ಆಯುರ್ವೇದದಲ್ಲಿ ಇದನ್ನು ತಲೆ ಕೂದಲಿಗೂ ಕೂಡ ಬಳಸ್ತಾರೆ. ನೀವು ಕೆಲವೊಂದು ಶ್ಯಾಂಪೂಸ್ಗಳಲ್ಲಿ ನೋಡಿರಬಹುದು, ಮೈಮೋಸ ಪುಡಿಕ ಇಷ್ಟು ಗ್ರಾಮ್ಸ್ ಅಂತ ಬರೆದಿರ್ತಾರೆ. ನೀವು ಅಬ್ಸರ್ವ್ ಮಾಡಿ, ನೀವು ಯಾವುದಾದ್ರೂ ಶ್ಯಾಂಪೂ ಬಳಸ್ತಾ ಇದ್ದರೆ ಇದೆಯಾ ಅಂತ ಹೇಳಿ. ಇನ್ನು ಇದು ಒಗ್ರಾಗಲಿ ಕಹಿ ಆಗಲಿ ಇಲ್ಲ. ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಉಪಯೋಗ ಇದೆ. ನೀವು ಮಾಡ್ಕೊಂಡು ಕುಡಿಬಹುದು. ನಾಚಿಕೆ ಮುಳ್ಳು ಗಿಡ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಪ್ಯಾರಾಸೈಟಿಕ್ ಮತ್ತು ಆ್ಯಂಟಿ ವೈರಲ್ ಪ್ರಾಪರ್ಟಿನ ಹೊಂದಿದೆ. ಇದು ಬೆನ್ನು ನೋವನ್ನು ಮತ್ತು ಜಾಯಿಂಟ್ ನೋವನ್ನು ಕಡಿಮೆ ಮಾಡುತ್ತೆ. ವೇದದಲ್ಲಿ ಗೈನಕಾಲಜಿಕಲ್ ಡಿಸಾರ್ಡರ್ ಇದ್ದವ್ರಿಗೆ ಇದನ್ನು ಬಳಸ್ಕೊತಾರೆ. ಹಾಗೆ ಇದು ಸ್ಕಿನ್ ಪ್ರಾಬ್ಲಮ್ಗೆ ಕೂಡ ತುಂಬಾ ಒಳ್ಳೆಯದು. ಈ ರಸ ಬೆನ್ನು ನೋವನ್ನು ಶಮನ ಮಾಡುತ್ತೆ. ಉರಿ ಮೂತ್ರ ಸಮಸ್ಯೆಗೂ ತುಂಬ ಪರಿಹಾರ ಇದು. ಹಾಗೆ ಮುಟ್ಟಿನ ಸಮಸ್ಯೆಯಿಂದ ಯಾರಿಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಿದೆಯೋ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರುತ್ತೋ ಅವರು ಕೂಡ ಈ ರಸನ ಕುಡಿಬಹುದು. ದೇಹದಲ್ಲಿ ಊತ, ಬಾವು ಆ ಸಮಸ್ಯೆ ಏನಾದರೂ ಇದ್ದರೆ ಈ ಗಿಡನ ಅರ್ದು ಆ ಜಾಗಕ್ಕೆ ಹಚ್ಚಿ ಒಂದು ಹತ್ತಿ ಬಟ್ಟೆ ಅಥವಾ ಕಾಟನ್ ಬಟ್ಟೆ ಕಟ್ಟೋದ್ರಿಂದ ಆ ಒಂದು ಊತ ಇಳಿಯುತ್ತೆ. ಈ ಗಿಡದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಮುಟ್ಟಿದ ಕೂಡಲೇ ಮುದುಡ್ಕೊಳ್ಳೋದು. ಈ ಗುಣ ಇರೋದ್ರಿಂದ ನಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದು ಇದೇ ಥರ ಮುದುಡ್ಕೊಳ್ಳುತ್ತೆ. ಇನ್ನು ದೇಹದಲ್ಲಿ ಗಾಯ ಆಗಿ ರಕ್ತ ಸೋರ್ತಾ ಇದ್ದರೆ ಈ ಗಿಡದ ರಸನ ಹಚ್ಚೋದ್ರಿಂದ ಅದು ಹೆಪ್ಪುಗಟ್ಟುತ್ತೆ, ನೋವು ಕೂಡ ಕಡಿಮೆ ಆಗುತ್ತೆ. ನಾನು ಇದರಲ್ಲಿ ತಂಬುಳಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಅದು ಕರಗಬೇಕು.
ಅದಾದಮೇಲೆ ನೀವು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂತಹ ನಾಚಿಕೆ ಮುಳ್ಳಿನ ಎಲೆನ ಈ ಪಾತ್ರೆಗೆ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಇನ್ನು ಅರಿಶಿನದ ಜೊತೆ ಈ ಎಲೆ ರಸನ ಗಾಯ ಆಗಿರೋದ್ರ ಮೇಲೆ ಹಚ್ಚೋದ್ರಿಂದ ಗಾಯ ಕೂಡ ವಾಸಿಯಾಗುತ್ತೆ. ಇನ್ನು ಶೀತದಿಂದ ತುಂಬ ತಲೆನೋವು ಬರ್ತಾಯಿದ್ರೆ ಈ ಎಲೆ ರಸನ ಜಜ್ಜಿ ಆ ತಲೆ ನೋವಿರುತ್ತಲ್ಲ ತಲೆ ಹಣೆಗೆ ಅದು ಹಚ್ಚೋದ್ರಿಂದ ಅದು ಬೇಗನೆ ನಿವಾರಣೆ ಆಗುತ್ತೆ. ಈಗ ನಾನು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಸ್ವಲ್ಪ ಜೀರಿಗೆ ಹಾಗೆ ಕಾಳು ಮೆಣಸು, ನಾನು ಬಿಳಿ ಕಾಳಿನ ಮೆಣಸಿನ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಕರಿ ಕಾಳು ಮೆಣಸಿದ್ರೆ ಅದನ್ನು ಕೂಡ ನೀವು ಬಳಸ್ಕೋಬೋದು. ಹಾಗೆ ಆಲ್ರೆಡಿ ಹುರಿದಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇದರಲ್ಲಿ ತುಂಬ ಮುಳ್ಳಿರುತ್ತೆ, ಜಾಗ್ರತೆಯಾಗಿ ನೀವು ಕಟ್ ಮಾಡ್ಕೋಬೇಕು. ಎಲ್ಲಾದರೂ ಕೈಗೆ ಅಥವಾ ಕಾಲಿಗೆ ಸ್ವಲ್ಪ ಚುಚ್ಚಿದ್ರೂ ತುಂಬ ನೋವಾಗುತ್ತೆ. ಹಾಗಾಗಿ ಒಂದು ಪಾತ್ರೆಗೆ ಮೊಸರು, ಅದಾದಮೇಲೆ ನೀವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣ ಅದನ್ನು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ನಾನು ಮಿಕ್ಸಿ ಜಾರಲ್ಲಿ ಉಳಿದಿರುವಂಥ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಡ್ಕೋಬೇಕು. ಒಗ್ಗರಣೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಗೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ ನೀವು ರೆಡಿ ಮಾಡ್ಕೊಂಡಿರುವಂತಹ ಮಿಶ್ರಣಕ್ಕೆ ಇದನ್ನು ಹಾಕಿದ್ರೆ ತಂಬುಳಿ ರೆಡಿಯಾಗುತ್ತೆ. ನೀವು ಬೇರೆ ಏನಾದರೂ ಸಪ್ಲಿಮೆಂಟ್ಸ್ ತೊಗೊತಾ ಇದ್ದರೆ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಾಡೋದು ಒಳ್ಳೆಯದು. ಇದರಲ್ಲಿ ಇನ್ನು ಚಟ್ನಿ ಕೂಡ ಮಾಡ್ಕೋಬಹುದು. ನಾಚಿಕೆ ಮುಳ್ಳಿನ ಎಲೆ, ಒಣಮೆಣಸಿನ್ಕಾಯಿ, ಜೀರಿಗೆ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಚಟ್ನಿ ಮಾಡಿಕೊಂಡು ರೊಟ್ಟಿ ಚಪಾತಿ ಜೊತೆಗೆ ನೀವು ಸರ್ವ್ ಮಾಡ್ಕೋಬೋದು. ನಾನು ಈಗ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ, ಇದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಹಾಗೆ ನೀವು ಮೊಸರು ಜೊತೆ ಊಟ ಮಾಡೋಕ್ಕಿಂತ ಈ ಥರ ತಂಬುಳಿ ಮಾಡ್ಕೊಂಡು ವಾರದಲ್ಲಿ ಒಂದ್ಸರಿ ತಿಂದರೆ ಚೆನ್ನಾಗಿರುತ್ತೆ. ಆನ್ಲೈನಲ್ಲಿ ಕೂಡ ಈ ಗಿಡಗಳನ್ನ ಸೇಲ್ ಮಾಡ್ತಾರೆ, ನಾನು ಚೆಕ್ ಮಾಡಿ ನೋಡಿದೆ. ಇನ್ನು ನಾಚಿಕೆ ಮುಳ್ಳಿನ ಪ್ರಾಡಕ್ಟ್ಸ್ಗಳು ಕೂಡ ನೀವು ನೋಡ್ಬೋದು. ಅದ್ರ ಪೌಡರು, ಕ್ಯಾಪ್ಸೂಲ್ಸು, ಆಯಿಲ್ ಕೂಡ ಬಂದಿದೆ ಮಾರ್ಕೆಟ್ಗೆ. ಇನ್ನು ಬಾಯಿ ದುರ್ವಾಸನೆ ಬರ್ತಾಯಿದ್ರೆ ಅಥವಾ ಹಲ್ಲು ನೋವಿಗೆ ಇದನ್ನು ಬೇರು ಸಮೇತ ಕಿತ್ತು ಚೆನ್ನಾಗಿ ತೊಳೆದು ಕುದಿಸಿ ಬಾಯಿ ಮುಕ್ಕಳಿಸಿದ್ರೆ ಬೇಗ ಶಮನ ಆಗುತ್ತೆ. ಗರ್ಭಿಣಿಯರು, ಹಾಲು ಉಣಿಸುವ ತಾಯಂದಿರು ಇದನ್ನು ಬಳಸೋದು ಬೇಡ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.